ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ಈವ್ನಿಂಗ್ ನಾನು ಇಲ್ಲಿ ಕೋಕೋನಟ್ ಪುಡ್ಡಿಂಗ್ ಮಾಡಿದ್ದೆ. ಸೊ ಅದು ಪ್ಲಸ್ ಫ್ರೈಡೇ ನಾನು ಏನೇನೆಲ್ಲ ಮಾಡಿದೆ ಅಂತ ಹೇಳಿ ಈ ವ್ಲಾಗಲ್ಲಿ ನೋಡ್ಬೋದು. ನಾನು ಫಸ್ಟು ಥರ್ಸ್ಡೇ ಈವ್ನಿಂಗ್ ಹಂಗೆ ಕೋಕೋನಟ್ ಪುಡ್ಡಿಂಗಿಗೆ ಇಲ್ಲಿ ನಾನು ಒಂದು ಎಳ್ನೀರು ತೊಗೊಂಡಿದ್ದೆ, ಅಂದರೆ ಸ್ವಲ್ಪ ಬಲ್ತಿರೋ ಎಳ್ನೀರು. ಸೊ ಅದಕ್ಕೋಸ್ಕರ ಅದರಲ್ಲಿ ಇದ್ದಿದ್ದು ಒಂದು ತೆಂಗಿನಕಾಯಿನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬಾದಾಮಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರದ್ದು ಎಳ್ನೀರು, ಹಾಗೆ 1 ಸ್ಪೂನಷ್ಟು ಮೈದಾ ಹಸಿಟ್ಟು ಕೂಡ ತೊಗೊಂಡಿದ್ದೀನಿ. ಫಸ್ಟು ಕೋಕೋನಟ್ ಪುಡ್ಡಿಂಗ್ ಮಾಡೋದಕ್ಕೆ ನಾನು ತುರಿದಿಟ್ಟಿರೋ ಕಾಯಿನ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಬೇಕು, ಯಾಕಂದರೆ ನಾವು ಅದ್ರ ಕಾಯಿ ಹಾಲಿಂದನೇ ನಾವು ಇಲ್ಲಿ ಕೋಕೋನಟ್ ಪುಡ್ಡಿಂಗ್ ಮಾಡೋದು. ಸೊ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದ್ರದ್ದು ಹಾಲೆಲ್ಲ ನಾವು ಒಂದು ಬೌಲ್ಗೆ ನಾನು ಇಲ್ಲಿ ಸೋಸ್ಕೋತಾ ಇದ್ದೀನಿ. ಕಾಯಲ್ಲಿ ಎಷ್ಟು ಹಾಲು ಬರುತ್ತಲ್ಲ ಅಷ್ಟು ಸೋಸ್ಕೊಂಡೆ. ಸೊ ನನಗಿಲ್ಲಿ 1 ಬೌಲಷ್ಟು ಕಾಯಿ ಹಾಲು ಸಿಕ್ಕಿದೆ. ಸೊ ಇದನ್ನು ನಾನು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಅದಕ್ಕೆ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನಾನು ಏನು ಕಾಯಿ ಹಾಲನ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅಂದರೆ ಹಾಲು ತೆಗ್ದು ಇಟ್ಕೊಂಡಿದ್ದೆಲ್ಲ, ಸೊ ಅದನ್ನು ನಾನು ಇಲ್ಲಿ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ಇದು ಒಂದು ಕುದಿ ಬರಬೇಕು. ಸೊ ಅಲ್ಲಿ ತನಕ ನಾನು ಹಾಗೆ ಇಟ್ಟಿದ್ದೀನಿ. ಬಟ್ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಬೀಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಹಾಲನ್ನ ಹಾಕಿದ್ಮೇಲೆ ಕೈ ಬೀಳ್ದಂಗೆ ತಿರುಗಿಸ್ಕೋತಾ ಇದ್ದೀನಿ. ಸೊ ಈಗ ಇದು ಒಂದು ಕುದಿ ಬಂದಿದೆ. ಸೊ ಈ ಒಂದು ಕುದಿ ಆದಮೇಲೆ ನಾವು ಒಂದು ಬೌಲಲ್ಲಿ ಕುದೀತಾ ಇರೋ ಹಾಲಿಗೆ ಒಂದು ಬೌಲ್ ಫುಲ್ಲು ಸಕ್ಕರೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಒಂದು ಬೌಲಲ್ಲಿ ತೊಗೊಂಡಿದ್ರಲ್ಲೂ ಇನ್ನೂ ಸ್ವಲ್ಪ ನಾನು ಸಕ್ಕರೆ ಮಿಕ್ಸಿದ್ದೆ. ಸೊ ಸಕ್ಕರೆ ಕರಗೋ ತನಕ ನಾವು ಈ ಥರ ತಿರುಗಿಸ್ಕೋಬೇಕಾಗತ್ತೆ. ಸೊ ಅದು ಒಂದು ಕುದಿ ಬಂದಾದಮೇಲೆ ಮತ್ತೆ ನಾವು ಇಲ್ಲಿ ಇನ್ನೊಂದು ಬೌಲಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಏನು ಗಂಟಿಲ್ದಿರೋಂಗೆ ತಿರುಗಿಸ್ಕೊಂಡು ನಾವು ಏನು ಹಾಲು ಕಾಯಿಸ್ತಿದ್ವಿ ಅಲ್ಲ, ಸೊ ಅದಕ್ಕೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇದು ಕಾರ್ನ್ಫ್ಲೋರ್ ಆಗಿರೋದ್ರಿಂದ ಜಾಸ್ತಿ ಗಂಟಾಗುತ್ತೆ. ಸೊ ಅದಕ್ಕೆ 1 ನಿಮಿಷನೂ ಕೈ ಬಿಡ್ದಂಗೆ ನಾವು ನೀಟಾಗಿ ಹಾಲಿಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಸೊ ನಾವು ತಿರುಗಿಸ್ಬೇಕಾದ್ರೆ ಅದು ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ನೋಡ್ಬೋದು, ಈ ಥರ ಕನ್ಸಿಸ್ಟೆನ್ಸಿ ಒಂದು ತಳ ಬಿಡುವಾಗ ನಾವು ಇದನ್ನು ಆಫ್ ಮಾಡಿಕೊಂಡು, ಅಂದರೆ ಒಂದು ಸ್ವಲ್ಪ ಬೆಣ್ಣೆನೋ ಇಲ್ಲ ತುಪ್ಪನೋ ರಬ್ ಮಾಡಿರೋ ಬಟ್ಲುಗಳಿಗೆ ಇದನ್ನು ನಾವು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಅದ್ರ ಮೇಲೆ ಡೆಕೋರೇಷನ್ಗೆ ಅಂತ ಹೇಳಿ ನಾನೊಂದಷ್ಟು ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಹಾಗೆ ಟೇಸ್ಟ್ಗೂ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಬಾದಾಮಿನೆಲ್ಲ ಅದ್ರ ಮೇಲೆ ಆ್ಯಡ್ ಮಾಡಿ ನಾವು ಫ್ರಿಡ್ಜಲ್ಲಿ 1 ಅವರ್ ಹಾಗೆ ಇಡಬೇಕು. ಫ್ರೀಝರಲ್ಲಾದರೂ ಓಕೆ, ಇಲ್ಲ ನಾರ್ಮಲ್ ಫ್ರಿಡ್ಜಲ್ಲಾದರೂ ಓಕೆ. ಅದು ಫುಲ್ಲು ಒಂಥರ ಒಂದು ಸ್ಪಾಂಜಿ ಜೆಲ್ಲಿ ಟೈಪ್ ಬರುತ್ತೆ. ಸೊ ಅಲ್ಲಿ ತನಕ ನಾವು ಫ್ರಿಡ್ಜಲ್ಲಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಕೋಕೋನಟ್ ಪುಡ್ಡಿಂಗ್ ರೆಡಿಯಾಗಿರುತ್ತೆ. ಕೋಕೋನಟ್ ಪುಡ್ಡಿಂಗ್ ತುಂಬ ಟೇಸ್ಟಿಯಾಗಿತ್ತು. ನಾನು ನನ್ನ ತಮ್ಮ ಮಾತ್ರ ಇಷ್ಟಪಟ್ಟು ತಿಂದ್ವಿ. ನಮ್ಮ ಅಪ್ಪಂಗೆ ಈ ಥರದ್ದೆಲ್ಲ ಸ್ವೀಟ್ಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ಸೊ ಅವರು ಟ್ರೈ ಕೂಡ ಮಾಡಲಿಲ್ಲ. ಸೊ ನಾನು ನನ್ನ ತಮ್ಮ ತಿಂದ್ವಿ.
ಹಾಗೆ ಇನ್ನು ಇಲ್ಲಿ ಶುಕ್ರವಾರದ ಬೆಳಿಗ್ಗೆ ಅಪ್ಪ ಬೆಳಿಗ್ಗೆನೇ ಎದ್ದಿದ್ದ ಕೂಡಲೇ ಮಾವಿನ ಹಣ್ಣು ಏನಾಗಿದೆ ಚೆಕ್ ಮಾಡೋಣ, ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಚೀಲದಿಂದ ತೆಗೆದ್ರು. ಫುಲ್ಲು ಎಲ್ಲ ಮಾವಿನಕಾಯಿಗಳು ಹಣ್ಣಾಗಿತ್ತು. ಸೊ ಅದನ್ನೆಲ್ಲ ನಾವು ಅಪ್ಪ ಇನ್ನು ತಿನ್ನೋದಕ್ಕೆ ಆಗುತ್ತೆ ಅಂತ ಹೇಳಿ ಎಲ್ಲ ಒಂದು ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಎಷ್ಟು ಒಂಚೂರು ಪೌಡರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಯೂಶಲಿ ಮ್ಯಾಂಗೋ ಸೀಸನಲ್ಲಿ ನಾನೊಂದು ಲಾಸ್ಟ್ ನಾವು ಹೊರಗಡೆ ಪರ್ಚೇಸೇ ಮಾಡ್ತಾ ಇಲ್ಲ. ನಮ್ಮ ಮನೇಲಾಗಲಿ ನನ್ನ ತಂಗಿ ಮನೇಲಾಗಲಿ ನಮಗೆ ಅಪ್ಪನ ಮನೆಯಿಂದನೇ ಒಂದೊಂದು ಚೀಲನೇ ಕೊಟ್ಟು ಕಳಿಸ್ತಾರೆ. ಸೊ ಇಲ್ಲಿ ಬೆಳಿಗ್ಗೆ ಅದು ಹಣ್ಣಾಗಿದ್ದದನ್ನೆಲ್ಲ ಅಪ್ಪ ಬೆಳಗ್ಗೆನೆ ತೆಗ್ದಿಡ್ತಾಯಿದ್ರು. ಸೊ ಇನ್ನು ಮಾವಿನ ಹಣ್ಣೆಲ್ಲ ಎತ್ತಿಟ್ಟಾದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವತ್ತು ಹೊರಗಡೆ ಹೋಗೋದಿತ್ತು ಒಂದು ಟೆಂಪಲ್ಗೆ. ಸೊ ಅದಕ್ಕೋಸ್ಕರ ಎಲ್ಲರೂ ಫ್ರೆಶ್ ಅಪ್ ಆಗಿ ಬೆಳಗ್ಗೆನೆ ತಿಂಡಿಗೆ ಆಂಟಿ ಪುಳಿಯೋಗರೆ ಮಾಡಿದ್ರು. ಸೊ ಪುಳಿಯೋಗರೆ ತಿಂದ್ಕೊಂಡು ಆಂಟಿ ಇನ್ಸ್ಟಂಟಾಗಿ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ನಾನು ಪ್ರತಿಯೊಂದು ತಿಂಡಿಗಾಗಲಿ ಊಟಕ್ಕಾಗಲಿ ಎಲ್ಲದಕ್ಕೂ ಹಾಕ್ಕೊಂಡು ಚೆನ್ನಾಗಿ ತಿಂತಾಯಿದ್ದೀನಿ. ಹಾಗೆ ಮಾವಿನ ಹಣ್ಣು ತೆಗೆದಿಟ್ಟಿದ್ರಲ್ಲ, ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ. ತಿಂಡಿ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋದ್ವಿ. ಮೊನ್ನೆ ಹೋಗಿದ್ವಿ ಎಲ್ಲ ಒಂದು ಆಂಟಿಯವರಲ್ಲಿ. ಸೊ ಅವ್ರದ್ದೇ ಇನ್ನೂ ಒಂದು ಅರ್ಕೆ ಇತ್ತಂತೆ. ಈ ದೇವ್ರುಗಳೆಲ್ಲ ಅಕ್ಕ ತಂಗಿದಿರು ಅಂತ ಹೇಳ್ತಾರೆ. ಸೊ ಅಲ್ಲಿ ಇಲ್ಲಿ ಎಲ್ಲ ಒಂದೇ ಥರ ಪೂಜೆ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿದ್ವಿ. ಇದು ಊರ ಹೆಸರು ಬಂದು ರತ್ನಗಿರಿ ಅಂತ, ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡಿಕೊಂಡು ದೇವಸ್ಥಾನ ನೋಡಿಕೊಂಡು ಬಂದ್ವಿ. ಹಾಗೆ ಇನ್ನು ಸಂಜೆ ನಾವು ವಾಪಸ್ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಂಜೆ ಹಂಗೆ ಹಾಲು ತರೋದಕ್ಕೆ ಇಲ್ಲಿ ಡೈರಿಗೆ ಹೋಗಬೇಕು. ಮುಂಚೆ ಆದರೆ ಹಸು ಇತ್ತು ನಮ್ಮ ಮನೇಲಿ. ಸೊ ಹಾಲಿಗಷ್ಟು ಪ್ರಾಬ್ಲಮ್ ಇರಲಿಲ್ಲ. ಈಗ ಹಸು ಇಲ್ದಿರೋ ಕಾರಣ ನಾವು ಡೈರಿಯಲ್ಲಿ ಹೋಗಿ ತೊಗೊಬೇಕು. ಸೊ ನನ್ನ ತಮ್ಮ ಹೋಗಿ ತೊಗೊಂಡ್ಬರ್ತಾನೆ. ಇವತ್ತು ನಾನು ಬರ್ತೀನಿ ಅಂತ ಹೇಳಿ ನಾನು ನನ್ನ ತಮ್ಮನ ಜೊತೆ ಹೋಗಿದ್ದೆ. ಸೊ ಅಲ್ಲಿ ಹಾಲು ತೊಗೊಂಡ್ವಿ. ತುಂಬ ಕ್ಯೂ ಇರುತ್ತೆ. ಜನ ಎಲ್ಲ ಮುಂಚೆ ಆದರೆ ಮನೆಯಲ್ಲಷ್ಟೇ ಹಾಲು ಮೊಸರು ತುಪ್ಪ ತಿನ್ನೋಣ ಅಂತ ಇದ್ರು. ಇವಾಗೆಲ್ಲರೂ ದುಡ್ಡು ಆಸೆಗೋಸ್ಕರ ಪ್ರತಿಯೊಬ್ಬರೂ ಹಾಲು ಡೈರಿಗೆ ಹಾಕ್ತಾರೆ. ಬಟ್ ಅವರು ಏನು ಮಾಡೋಕ್ಕಾಗಲ್ಲ ಅಲ್ಲ, ಅವ್ರಿಗೆ ಜೀವನ ನಡೆಯೋದೇ ಇದರಿಂದ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರೂ ಹಾಕ್ತಾಯಿದ್ರು. ತುಂಬ ಕ್ಯೂ ಇತ್ತು. ಕೊನೆಗೆ ನಾವು 1 ಲೀಟ್ರ್ ಹಾಲು ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಇನ್ನು ಹಾಲು ತೊಗೊಂಡು ಬಂದಾದಮೇಲೆ ಸಂಜೆ ಹಂಗೆ ತೋಟದಲ್ಲಿ ಹೋಗಿ ಹಣ್ಣೆಲ್ಲ ಬಿಟ್ಟಿತ್ತಲ್ಲ. ಸೊ ಅದನ್ನು ಅಪ್ಪ ಬಾಳೆಹಣ್ಣು ಊರಿಗೆ ನಿಮಗೆ ತೊಗೊಂಡೋಗೋದಕ್ಕಾಗತ್ತೆ ಅಂತ ಹೇಳಿಬಿಟ್ಟು 2 ಗೊನೆ ಕಿತ್ಕೊಂಡು ಬಂದರು. ನನಗೊಂದು ಅವಳು ಬಂದ್ರೂ ನಮ್ಮ ಮನೆಗೆ ತೊಗೊಂಡು ಬರ್ತಾಳೆ. ಸೊ ನಾನು ಇಲ್ಲಿಗೆ ಬಂದಾಗ ನಾನು ತೊಗೊಂಡು ಹೋಗ್ತೀನಿ. ಅದನ್ನು ಕಿತ್ಕೊಂಡು ಹಾಗೆಯೇ ಒಂದು 50 ಮಾವಿನಕಾಯಿ ಕೂಡ ಕಟ್ ಮಾಡಿ ಇಟ್ಟರು. ಸೊ ನಾನು ಬ್ಯಾಂಗ್ಳೂರಿಗೆ ತೊಗೊಂಡೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ನನ್ನ ತಮ್ಮ ತೋಟದಲ್ಲಿ ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಹೇಳಿ ರೀಲ್ಸ್ ಕೂಡ ಮಾಡಿದ್ವಿ. ಅಪ್ಪ ಮಾವಿನಕಾಯಿ ತಂದಮೇಲೆ ಇನ್ನು ಅದನ್ನು ಚೀಲಗೆ ಹಾಕಿ ಅದ್ರ ಜೊತೆಗೆ ಹುಲ್ಲೆಲ್ಲ ಹಾಕಿ ಹಣ್ಣಿಗೆ ಹೆಂಗೆ ಮಾಡಬೇಕಲ್ಲ, ಸೊ ಅದನ್ನೆಲ್ಲ ಪ್ಯಾಕ್ ಈಗಲೇ ಮಾಡ್ತಾಯಿದ್ರು. ನನಗೊಂದು ನನ್ನ ತಂಗಿಗೊಂದು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್